ನಾನು ಸೀಮಂತ ದಿನ ಕೂಡ ಹುಟ್ಟಿದ್ದೆ ನೋಡಿ. ನಮ್ಮ ಅಂಗಡಿಗೆ ಅಂತ ಹೇಳಿದ್ದೆ ಅವತ್ತು ಕೂಡ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಹೇಗೆ ಹುಟ್ಟರೆ ನೀರಿಗೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದು ನೋಡಿ. ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಈಗ ಸ್ನೇಹಿತರೆ, ನಾನೀಗ ಪೂಜೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಬೇಗ ಇದ್ದಿದ್ವಿ. ಕಸ ಒರೆಸೋದು, ಮನೆ ಒರೆಸೋದು ಎಲ್ಲ ಆಯಿತು. ಶ್ರೇಯನು ಇವತ್ತು ಕೆಲಸಕ್ಕೆ ಹೋಗಲಿಲ್ಲ, ಶ್ರೇಯ ಹೋಗಿದ್ದಾಳೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಾಗಿ ಈಗ ಪೂಜೆ ಮಾಡಿ ಹೋಗ್ತಾನೆ ಬಂದು ಅಡುಗೆ ಮಾಡಿದ್ರೆ ಆಯ್ತು ಅಂಥೇಳಿ. ಬೆಳಗ್ಗೆ ನೋಡಿ ಎಲ್ಲ ದೇವರುಗಳನ್ನು, ಇವತ್ತು ನಾಗರ ಪಂಚಮಿ, ಮೊನ್ನೆ ಶುಕ್ರವಾರ ಕೂಡ ಪೂಜೆ ಮಾಡಿ ತೊಳೆದಿದ್ದೆ ಎಲ್ಲ ದೇವರನ್ನ. ಈಗೂ ನೋಡಿ ಹೇಗೆ ಪಳ ಅಂತ ಹೊಳಿತಾ ಇದ್ದೇವೆ ನೋಡಿ, ಎಷ್ಟು ಪಳ ಅಂತ ಹೊಳಿತಾ ಇದ್ದಾರೆ ಸ್ನೇಹಿತರೆ. ಕಾಲು ದೀಪದ ಎಲ್ಲ ಈಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ದೇವರುಗಳನ್ನೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎಲ್ಲ ದೇವರ ವಾಶ್ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ದೇನೆ. ಹಾಗೆ ಈಗ ಪೂಜೆ ಕೂಡ ಅಂತ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು ನಾವು. ಆಲ್ರೆಡಿ ದೇವಸ್ಥಾನಕ್ಕೆ ಶ್ರೇಯ ಆ ಕಡೆ ಬರ್ತಾಳೆ ಸ್ನೇಹಿತರೆ. ನಾವು ಹೋಗ್ತೇವೆ, ಧನುಷ ನಾನು, ಯಜಮಾನರು ಅವರು ಕೂಡ ಇವತ್ತು ನಾಗಪ್ಪ ಹೋಗಿ ಬಂದು, ಈಗ ಆಲ್ರೆಡಿ ಹೋಗಿ ಬಂದು ಮತ್ತೆ ಅವರು ಡ್ರೈವಿಂಗ್ ಹೋಗ್ತಾ ಇದ್ದಾರೆ ಬೇರೆ ಕಡೆ ಕೂಡ. ಇವತ್ತು ನಾಗಪ್ಪನ ತೆಗೆದಿದ್ದೀನಿ ಮನೆ ಮುಂದ್ಗಡೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಬಂದು ದೀಪ ಹಾಕಿದ್ದೇನೆ ಇವತ್ತು ತುಳಸಿ ಮುಂದ್ಗಡೆ. ಬಟ್ಟೆ ಏನು ತೊಳೆದಿಲ್ಲ, ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಬಟ್ಟೆ ತೊಳೆದ್ರೆ ಆಯ್ತು ಅಂತೇಳಿ ಬಿಟ್ಟಿದ್ವಿ. ಈಗೆಲ್ಲ ಇದಾಗಿದೆ. ಶ್ರೇಯ ಬರ್ತಾಳೆ, ಈಗ ದೇವಸ್ಥಾನಕ್ಕೆ ಹೋಗ್ತೇವೆ ನಾಗಪ್ಪಗ. ಇದು ಸೀರೆ ಬಂದು ರೇಣುಕಾ ಸಾರಿ ಹೌಸ್, ನಮ್ಮ ಇದರದ್ದೇ, ನಮ್ಮ ಕಲೆಕ್ಷನಲ್ಲಿದೆ ಸ್ನೇಹಿತರೆ. ಯಾರಿಗಾದ್ರೂ ಈ ಥರ ಸೀರೆಗಳು ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದರದ್ದು ಫುಲ್ ಈಗ ನಿಮಗೆ ತೋರಿಸ್ತೇನೆ ನಾನು ಯಾವ ಥರ ಇದೆ ಸೀರೆ ಅಂಥೇಳಿ. ಧನುಷ ಬಾಯಲ್ಲಿ ಈಗ ನೋಡಿ, ಈ ಥರ ರೆಡಿ ಆಗಿದ್ದಾನೆ. ಈಗ ಬೆಳಗ್ಗೆ ಕರೆಂಟ್ ಹೋಯ್ತಲ್ಲ, ಬಾಯಲ್ಲಿ ನೋಡಿ ಸ್ನೇಹಿತರೆ ಸೀರೆ. ಇದನ್ನು ಮೊನ್ನೆ ನಾನು ಸೀಮಂತ ದಿನ ಕೂಡ ಹುಟ್ಟಿದ್ದೆ ನೋಡಿ. ನಮ್ಮ ಅಂಗಡಿಗೆ ಅಂತ ಹೇಳಿದ್ದೆ ಅವತ್ತು ಕೂಡ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಹೇಗೆ ಹುಟ್ಟರೆ ನೀರಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ. ಕಲ್ಲು ಬಂದು ಈ ಥರ ಇದೆ ನೋಡಿ. ಈಗ ಇದ್ರದ್ದು ಆಫರ್ ಇದೆ, ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ಬ್ಲೌಸ್ ಕೂಡ ಚೆನ್ನಾಗಿ ಬಂದಿದೆ. ಇದರಲ್ಲಿ ಕಲರ್ಸ್ ಇದೆ, ನಿಮಗೆ ಎಷ್ಟು ಕಲರ್ಸ್ ಬೇಕು ಕಲರ್ಸ್ ಇದೆ. ಯಾರಿಗಾದ್ರೂ ಬೇಕಾದರೆ ಕೇಳಿ ಸ್ನೇಹಿತರೆ. ಇದ್ರ ಥರನೇ ರುದ್ರಾಕ್ಷಿ ಬಾರ್ಡರಲ್ಲಿ ಸೀರೆ ಕೂಡ ಇದೆ. ಸೇಮ್ ಈ ಕಲರ್ ಎಲ್ಲ ಸೇಮ್, ರುದ್ರಾಕ್ಷಿ ಬಾರ್ಡರ್ ಚೇಂಜ್ ಇರುತ್ತೆ. ಇದು ಗಂಡ ಬೇರುಂಡ ಸೀರೆ ಆಗಿರೋದ್ರಿಂದ ಅದು ರುದ್ರಾಕ್ಷಿ ಬಾರ್ಡರ್ದು. ತುಂಬ ಚೆನ್ನಾಗಿದೆ ಕಲರ್ಸ್. ಯಾರಿಗಾದರೂ ಬೇಕಾದರೆ ಪ್ಲೀಸ್ ನಮಗೆ ಕಮೆಂಟ್ ಹಾಕಿ. ಈಗ ಒಂದು ಸ್ವಲ್ಪ ಕೆಲಸ ಮಾಡ್ತೇನೆ, ಒಳಗಡೆ ಕೆಲಸ ಇದೆ, ಕೆಲಸ ಮಾಡಿ ನಾಗಪ್ಪ ಹೋಗಿ ಬರ್ತೇವೆ ನೋಡಿ ಸ್ನೇಹಿತರೆ. ಪೂಜೆ ಹೋಗ್ಬೇಕನ್ನೋದು ಮಳೆ ಬಂತು, ಫುಲ್ಲು ಮಳೆ ಬರ್ತಾಯಿದೆ. ಅಯ್ಯೋ ಇದು ಹಾಕಿ ತಗೊಂಡು ಬಟ್ಟೆ ಮನೆ ಹಾಗೆ ಯಜಮಾನ್ರು ಪೇಟೆಗೆ ಹೋಗಿದ್ರು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ದಾರೆ ನೋಡಿ. ಬೀನ್ಸು, ಮೊಸರು, ಕಾಯಿ ಮೆಣಸು ಬೇಡ ಅಂತ ಹೇಳಿದ್ವಿ, ತಂದಿದ್ದಾರೆ. ಕ್ಯಾರೆಟ್ ತಂದಿದ್ದಾರೆ, ಮೂಲಂಗಿ ನೋಡಿ ಎಷ್ಟು ಕೊಂಡ್ಕೊಂಡಿದ್ದಾರೆ. ಮೂಲಂಗಿ ಇಟ್ಟಿದ್ದೀನಿ. ಹಾಗೆ ಹೀರೆಕಾಯಿ, ನುಗ್ಗೆಕಾಯಿ, ಸ್ವಲ್ಪ ಬೆಂಡೆಕಾಯಿ ತರೋದು ಏನು ಬೇಡ ಅಂತ ಹೇಳ್ತಿಲ್ಲ, ಅದನ್ನೇ ಜಾಸ್ತಿ ತರ್ತಾರೆ ನಮ್ಮ ಅಂತ ಇದ್ದಾರೆ ನೋಡಿ. ಏನು ಮಾಡಿದ್ದೇವೆ ಈಗ ಮೆಣಸು ತುಂಬಾ ಇದೆ ಮನೆಯಲ್ಲಿ. ಮೆಣಸು ಬೇಡ ಅಂತೇಳಿ, ಬೆಂಡೆಕಾಯಿ ಬೇಡ ಅಂತೇಳಿ ತಂದಿದ್ದಾರೆ. ಬೇಕಾದದ್ದು ಸಾಮಾನ್ಯ ಮರೆತು ಬೇಡಾದದ್ದೆಲ್ಲ ತೊಗೊಂಡ್ಬರ್ತಾರೆ. ಈಗ ಇದನ್ನು ಕ್ಲೀನ್ ಮಾಡ್ಕೊತೇನೆ. ಮಳೆ ನಿಲ್ಲೋದು ತುಂಬ ಜೋರು ಬರ್ತಾಯಿದೆ. ಮತ್ತು ಮಳೆ ತುಂಬಾ ಜೋರು ಬರ್ತಾಯಿದೆ ನೋಡಿ ಹೊರಗಡೆ. ಅದಕ್ಕಾಗಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೇನೆ.
ಸುಮ್ಮನೆ ಕುತ್ಕೊಳ್ಳೋದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇವೆ ಅಲ್ಲ ಮನುಷ್ಯ. ಸುಮ್ಮನೆ ಕುತ್ಕೊಳ್ಳೋಕ್ಕಿಂತ ಶ್ರೇಯ ಇನ್ನೂ ಬಂದಿಲ್ಲ, ಹಾಗಾಗಿ ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೀನು ಇದನ್ನು ಮಾಡ್ಕೊಡ್ತೀನಿ. ಇಷ್ಟೊತ್ತನ ಮಳೆ ಆಯಿತು ನೋಡಿ ಫುಲ್ಲು, ಮತ್ತು ಬಿಸಿಲು ಬಂತು. ಮಳೆ ಆಯ್ತು ಅನ್ನೋ ಅಷ್ಟರಲ್ಲಿ ಬಿಸಿಲು ಬಂತು ಸ್ನೇಹಿತರೆ. ನಾಗಪ್ಪನ ಕಟ್ಟೆ ಮಂದಿ ಅಂದ್ರೆ ರಂಗೋಲಿ ಎಲ್ಲ ಹೋಯ್ತು ನೋಡಿ. ಸಾರಿ, ಇದು ತುಳಸಿ ಕಟ್ಟೆ ಮಂದಿ ಅಂದರು ರಂಗೋಲಿ ಎಲ್ಲ ಹೋಯ್ತು. ನನ್ನ ಮಗ ಹೊರಟಾನು. ಪೂಜೆ ಸಾಮಾನು ಆಗಲೇ ಇಟ್ಟು ಬಂದೀವಿ, ಯಾಕಂದರೆ ದುಡ್ಡು ತೊಗೊಂಡು ನೋಡಿ ಈಗ ಹೋಗಿ ಬರ್ತೇವೆ ಸ್ನೇಹಿತರೆ. ಅಕ್ಕ ಬರೋ ಅಲ್ಲೇ ಬರ್ತಾಳೆ ನಾಗಪ್ಪಗ, ಅಲ್ಲೇ ಬರ್ತಾಳೆ. ನೋಡಿ ಸ್ನೇಹಿತರೆ, ಇಲ್ಲಿಗ ಬೆಳಗ್ಗೆ ಇಲ್ಲಿ ಅನ್ನ ರೆಡಿ ಆಗಿದೆ, ಅನ್ನ ಮಾಡಿಟ್ಟಿದ್ದೇನೆ ಆಲ್ರೆಡಿ. ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಶ್ರೇಯಾನು ಬಂದು ಅಮ್ಮ ಇದು ನಾಗಪ್ಪ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನೋಡಿ. ಈಗ ಇದೇ ತೆಂಗಿನಕಾಯಿಯಿಂದನ ಪಾಯಸ ಮಾಡ್ತೇನೆ. ನಾಗಪ್ಪನಿಂದ ಏನು ನೈವೇದ್ಯ ಮಾಡಿದ್ದೆ ನೋಡಿ, ಅದರಿಂದನೇ ಈಗ ಪಾಯಸ ಮಾಡ್ತೇನೆ. ಬೆಳಗ್ಗೆ ಮೊದಲಿಗೆ ಎಲ್ಲರಿಗೂ ಸ್ವಲ್ಪ ತಿಂಡಿ ಮಾಡಿಕೊಡ್ತೇನೆ. ಆಲ್ರೆಡಿ ತುಂಬಾ ಟೈಮ್ ಇದೆ, 11 ಗಂಟೆ ಆಗ್ತಾ ಬಂದಿದೆ. ಅದಕ್ಕೆ ನೋಡಿ ಈಗ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತೀವಿ. ಫೋನೊಂದು ಬತ್ತು ಸ್ನೇಹಿತರೆ, ಅದಕ್ಕೆ ಬಿಟ್ಟಿವಿ ಅಲ್ಲಿಗೆ. ಈಗ ಇಲ್ಲಿ ಶಾವಿಗೆ ನಾವು ಹುರಿದಿಟ್ಟಿದ್ದೇವೆ, ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವನಿಗೆ ಯಾವಾಗ ನೋಡಿದ್ರು ಶಾವಿಗೆ ಉಪ್ಪಿಟ್ಟು ಅದೇ ಬೇಕು ಸ್ನೇಹಿತರೆ, ಬೇರೆದು ಯಾವುದು ಬೇಡ. ದೋಸೆ ಮಾಡಬೇಕು, ಇಲ್ಲ ಇಡ್ಲಿ ಮಾಡಬೇಕು, ಇಲ್ಲ ಶಾವಿಗೆ ಉಪ್ಪಿಟ್ಟು ಮಾಡಬೇಕು, ಬೇರೆ ಯಾವ ಉಪ್ಪಿಟ್ಟು ತಿನ್ನಲ್ಲ. ಈಗ ಸ್ವಲ್ಪ ಶಾವಿಗೆನ ಹುರಿದ ಇಟ್ಟಿನಿ. ಈಗ ಇಲ್ಲಿ ಒಗ್ಗರಣೆ ಕೂಡ ಕೊಟ್ಟಿನಿ, ನೀರು ಕುದೀತಾ ಇದ್ದಾವೆ. ಅದಕ್ಕೆ ಉಪ್ಪಿಟ್ಟು ಮಾಡಿ ತಿಂಡಿ ತಿಂದು ಹಾಗೆ ಇಲ್ಲಿ ಇವತ್ತೇನು ನಾನೇನು ಒಬ್ಬಟ್ಟದೇನು ಮಾಡ್ತಾಯಿಲ್ಲ. ಇಲ್ಲಿ ತೊಗರಿಬೇಳೆನ ಹೆಸರುಬೇಳೆ ಬೇಯ್ಲಿಕ್ಕೆ ಹಾಕಿದ್ದೇನೆ, ಅದರದ್ದೇ ಪಾಯಸ ಮಾಡಿದರೆ ಆಯ್ತು ಅಂತೇಳಿ. ಬೆಳಗ್ಗೆ ಯಜಮಾನ್ರು ಮಿಕ್ಕಿಟ್ಟೆನೆ ತಂದಿದ್ದಾರೆ ತರಕಾರಿ ಒಟ್ಟಿಗೆ. ಇದನ್ನು ಕೂಡ ಕಾಳು ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಎಲ್ಲ ಒಮ್ಮೆ. ಹಾಗಾಗಿ ಇದನ್ನು ಕಾಯಿನ ತೊಳಿತೇನೆ. ಇದು ನೀರು ಅಲ್ಲೆಲ್ಲೇ ಚೆಲ್ಲಬಾರ್ದು ಸ್ನೇಹಿತರೆ, ಸೈಡಿಗೆ ಎತ್ತಿರಬೇಕಾಗುತ್ತೆ. ಯಾಕಂದರೆ ಪೂಜೆ ತೆಂಗಿನಕಾಯಿ ಇದ್ರ ನೀರು ಇರ್ತಾವೆ, ಇವು ಅರಿಶಿನ ನೀರು ದೇವ್ರದ್ದು, ಅದಕ್ಕೆ ಈ ಸೈಡಿಗೆ ಹಾಕ್ತೇವೆ. ಇದೇ ಈಗ ಕಾಯಿ ಹಾಲು ತೆಗೆದು ಪಾಯಸ ಮಾಡಲಿಕ್ಕೆ ರೆಡಿ ಮಾಡ್ಕೊತೀವಿ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ. ಇನ್ನೂ ಬಟ್ಟೆ ಏನೂ ತೊಳೆದಿಲ್ಲ. ಇನ್ನು ಬಟ್ಟೆ ಪಾತ್ರೆ ಎಲ್ಲ ಇನ್ನು ಮಾಡ್ಕೊದು ನೋಡಿ. ತಿಂಡಿ ತಿಂದು ಮಾಡ್ಕೊತೇವೆ. ಇದನ್ನು ತೆಂಗಿನ ಕಟ್ಟಾಗಿ ಹಾಕಿಬಿಡೋದು ಮನುಷ್ಯ, ಆ ಕಡೆ ಈ ಕಡೆ ಎಲ್ಲಿ ಬಿಸಾಕ್ಬಿಡ ಅದನ್ನು. ಹಾಗಾಗಿ ನೋಡಿ ಈಗ ಇಲ್ಲಿ ಕೂಡ ಇದಾಯಿತು. ಈಗ ಇದನ್ನು ತೆರವಿ ಬಿಡ್ತೇನೆ ನಾನು. ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಸ್ನೇಹಿತರೆ. ಶ್ರೇಯಮ್ಮ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದಾಳೆ. ಯಜಮಾನ್ರು ಇಲ್ಲ ನೋಡಿ, ಟೈಮ್ ಬಂದಿಗೆ ಆಲ್ರೆಡಿ 11:45 ಆಗ್ತಾ ಬಂದಿದೆ ಟೈಮು. ಈಗ ತಿಂಡಿ ಮಾಡೋದು ನೋಡಿ ನಾವು, ಅಲ್ಲ ಶ್ರೇ? ತಿಂಡಿ ತಿಂದು ಬಟ್ಟೆ ತೊಳಿತೀವಿ. ಇನ್ನು ತರಕಾರಿ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲೇ ಬಿಟ್ಟು ಹೋದಿದ್ದೇವೆ ದೇವಸ್ಥಾನಕ್ಕೆ. ಇನ್ನು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ಕೊಂಡು ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ, ಮಾಡ್ತೇವೆ ಸ್ನೇಹಿತರೆ. ಈಗ ತಿಂಡಿ ತಿಂತೇವೆ ನೋಡಿ. ಇಲ್ಲಿ ಹೆಸರುಬೇಳೆ ಪಾಯಸ ಕುದೀತಾ ಇದೆ ಸ್ನೇಹಿತರೆ. ಇದಕ್ಕೊಂದು ಏಲಕ್ಕಿ ಜಜ್ಜಿ ಹಾಕಿಬಿಡೋದು ಅಷ್ಟೇ ನೋಡಿ. ಇಷ್ಟು ತೆಳುವಾಗಿದೆ, ಆಮೇಲೆ ನೋಡಿದರೆ ಎಷ್ಟು ಗಟ್ಟಿ ಆಗುತ್ತೆ. ಹಾಗೆ ಇಲ್ಲಿ ಹೆಸರು ಬೇಳೆಗೆ ಸ್ವಲ್ಪ ಸಬ್ಬನ ಬೇಳೆನ ತೆಗೆದೆ. ಇಲ್ಲಿ ಅನ್ನ ಕೂಡ ಇದೆ. ಈಗ ಏನಿಲ್ಲ, ಇನ್ನು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿ. ಶ್ರೇಯ ಆಲ್ರೆಡಿ ತಿಂಡಿ ತಿಂದಿದ್ದೆಲ್ಲ ಪಾತ್ರೆಗಳನ್ನ ತೊಳೆದಿದ್ಲು. ಮತ್ತು ಒಂದಿಷ್ಟು ಪಾತ್ರೆ ರೆಡಿ ಆಗಿದೆ ನೋಡಿ ನಮಗೆ. ಮತ್ತು ಬೇಗ ಬೇಗ ತೊಳೀರಿ ಅಂತ ಹೇಳ್ತಾ ಇದ್ದಾವೆ. ಈಗ ಒಂದಿಷ್ಟು ಮತ್ತೆ ಈಗ ತೊಳಿಬೇಕು.
ಕಸ ಗುಡಿಸಿ ಬಿಟ್ಬಿಡ್ತೇನೆ ಸ್ನೇಹಿತರೆ. ನೈವೇದ್ಯ ಒಂದು ಮಾಡಬೇಕಷ್ಟೇ. ಶ್ರೇಯಾ ಬಟ್ಟೆ ತೊಳೆದು ಹಾಕಿದ್ಲು, ಮಳೆ ಬರ್ತಾ ಇದೆ. ಮತ್ತು ಇದು ಕುದಿಬೇಕು ಒಂದು ಸ್ವಲ್ಪ ಚೆನ್ನಾಗಿ. ಕುದ್ದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕಿಬಿಡ್ತೀನಿ. ಏಲಕ್ಕಿನ ಹಾಕಿದರೆ ಆಯ್ತು ನೋಡಿ, ಪಾಯಸದ್ದು ರೆಡಿ ಆಗುತ್ತೆ ನಮಗೆ ಚೆನ್ನಾಗಿ. ನಾನೇನು ಇವತ್ತು ಬೇಳೆ ಹಾಕಲಿಲ್ಲ, ಯಾಕಂದರೆ ಯಾರೂ ತಿನ್ನೋದು ಇಲ್ಲ, ಅದಕ್ಕಾಗಿ ಬೇಡ ಅಂಥೇಳಿ ಹಾಕಲಿಲ್ಲ ನೋಡಿ ಸ್ನೇಹಿತರೆ. ಇವತ್ತು ಬೇಡ ಅಂಥೇಳಿ ಮತ್ತು ಇದ್ರದ್ದೇನು ಹಾಕಬೇಕಲ್ವ. ಇಷ್ಟೇ ಇರಲಿ, ಇವತ್ತು ಹಬ್ಬ ಯಾವಾಗಲೂ ಮಾಡ್ತಾಯಿರ್ತೀವಿ. ಸಿಂಪಲ್ಲಾಗಿ ಮಾಡಿದ್ದೀವಿ ನಾಗರ ಪಂಚಮಿ ಹಬ್ಬ ನಾವು. ನೀವು ಹೇಗೆ ಮಾಡಿದ್ದೀರಿ ಅಂಥೇಳಿ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಗೆ ಸಿಂಪಲ್ ಹಬ್ಬ ಹೇಗಿದೆ ಅಂತೇಳಿ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಮನೆ ಮಂದಿಗೆಲ್ಲ ಕೆಮ್ಮು ಇರೋದ್ರಿಂದ ನಾವು ಅದಕ್ಕಾಗಿ ಏನೂ ಮಾಡಲಿಲ್ಲ. ಏನಾದರೂ ಮಾಡ್ಬೇಕಂತ ಮಾಡಿದ್ದೆ, ಸ್ವಲ್ಪ ಚಕ್ಕುಲಿ ಅದು ಇದು ಹಬ್ಬಕ್ಕೆ. ಆದರೆ ಎಲ್ಲ ಎಣ್ಣೆ ಪದಾರ್ಥ ನೋಡಿ, ಅದಕ್ಕೆ ಬೇಡ ಅಂಥೇಳಿ ಅದನ್ನು ಮಾಡಲಿಲ್ಲ. ಮತ್ತು ಯಾವಾಗಾದ್ರೂ ಮಾಡಿಕೊಟ್ರಾಯ್ತು. ಆರೋಗ್ಯವಾಗಿರುವಾಗ ಅಲ್ಲ ಸ್ನೇಹಿತರೆ. ಇದಷ್ಟು ಕುಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕಿ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಎಲ್ಲ ಮಿದುವಾಗಿ ನೋಡಿ, ಗರಿ ಗರಿ ಇಲ್ವೇ ಇಲ್ಲ, ಏಲಕ್ಕಿ ಗಟ್ಟಿಯಾಗಿ ಎಲ್ಲ ಸ್ಮೂತಾಗಿ ಇಟ್ಟಿದ್ದಾವೆ. ಅದಕ್ಕಾಗಿ ಈ ಸಿಪ್ಪೆಗಳನ್ನು ನಾವು ಬಿಸಾಡಲ್ಲ ಯಾವಾಗಲೂ. ಇದೇ ಸಿಪ್ಪೆ ಚಾಕ್ ಹಾಕ್ತೀವಿ, ಚಾ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ಪುಲಾವ್ ಅನ್ನ ಮಾಡ್ತಿರ್ತೀವಿ ನೋಡಿ, ಅದಕ್ಕೆ ಹಾಕ್ತೇವೆ. ಪಾಯಸ ಕುದಿತಾ ಇದೆಯಲ್ಲ, ಕುದ್ರೆ ಕಷ್ಟ. ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಕುಟ್ಕೊಂಡು ಅದಕ್ಕೆ ಹಾಕಿರ್ತೀನಿ. ಚೆನ್ನಾಗಿರುತ್ತೆ. ಇದಷ್ಟು ಪಾತ್ರೆ ತೊಳಿಬೇಕು. ಇವತ್ತು ನಾನು ಹುಟ್ಟಿರೋಂಥ ಸೀರೆ ಇನ್ನೂ ತುಂಬ ಇದೆ, ಯಾರಿಗೆಲ್ಲ ಬೇಕು ಪ್ಲೀಸ್. ಈಗ ವರಮಹಾಲಕ್ಷ್ಮಿ ಇದಾಯಿತು, ನಾಗರ ಪಂಚಮಿ ಇರುತ್ತೆ, ಸ್ವಲ್ಪ ಆಫರ್ ಇಟ್ಟಿದ್ದೀವಿ. ಯಾರಿಗಾದ್ರೂ ಬೇಕಾದರೆ ಇದ್ರ ಇನ್ಸ್ಟಾಗ್ರಾಮ್ ರೇಣುಕಾ ಸಾರಿ ಹೌಸ್ ಅಂತ ಹೇಳಿದೆ, ಅಲ್ಲಿ ನಮ್ಮ ನಂಬರ್ ಇದೆ, ತಗೊಂಡು ನೀವು ಕಾಲ್ ಮಾಡ್ಬೋದು. ಯೂಟ್ಯೂಬಲ್ಲಿ ಎಲ್ಲ ಹಾಕ್ಲಿಕ್ಕಾಗಲ್ಲ ನಂಬರನ್ನು, ಅದಕ್ಕಾಗಿ ಅಲ್ಲಿ ಹಾಕಿದ್ದೇನೆ. ಯೂಟ್ಯೂಬಲ್ಲಿ ಹಾಕಿದರೆ ಏನಾಗುತ್ತೆ, ತುಂಬಾ ಇನ್ನೊಂದು ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಹಾಕಿದರೆ ಫೇಸ್ಬುಕ್ಕಿಂದ ತೊಗೊಂಡು ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಹೇಗೆ ಸೀರೆ ಬೇಕಂತ ಕೇಳಲ್ಲ, ನೀವು ಯಾವ್ರವರು, ನಿಮ್ಮ ಹೆಸರು ಎಂಥದ್ದು, ಅದೆಲ್ಲ ಹಾಗೆ. ಯಾಕೆ ನಿಮಗೆ ಸೀರೆ ಬೇಕಾದರೆ ಪ್ಲೀಸ್ ಕಾಲ್ ಮಾಡಿ, ನಾವು ನಂಬರ್ ಹಾಕಿರೋದು ಒಂದು ಹೆಲ್ಪ್ ಆಗುತ್ತೆ ಅಂತ. ನೀವೇನೇನೋ ಕೇಳಲಿಕ್ಕೆ ಅಂತಲ್ಲ, ಅದಕ್ಕಾಗಿ ನೋಡಿ. ಈಗ ಪ್ಲೀಸ್ ಯಾರಿಗಾದ್ರೂ ಬೇಕಾದ್ರೆ ನಮಗೆ ಕಮೆಂಟ್ ಹಾಕಿ. ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿ, ನಿಮಗೆ ಬೇಕಂದರೆ ನಾನು ನಂಬರ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಪಾಯಸ ರೆಡಿ ಆಯಿತು ನೋಡಿ. ನಾನು ಪಾಯಸ ಮಾಡ್ಬೇಕಾದ್ರೆ ಬೆಲ್ಲನ ಹಾಕ್ತೀನಿ, ಸಕ್ಕರೆ ಹಾಕೋದು ಕಮ್ಮಿ. ಮೊನ್ನೆ ಗೋಧಿ ಪಾಯಸಕ್ಕೆ ಹಾಕಿದ್ದೆ ಸಕ್ಕರೆ. ಇದಕ್ಕೆ ಹೆಸರುಬೇಳೆ ಪಾಯಸ ಆಯ್ತು, ಇದು ಕಡಲೆಬೇಳೆ ಪಾಯಸ ಆಯ್ತು, ಅದಕ್ಕೆಲ್ಲ ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ನೋಡಿ ಈಗ ಬೆಲ್ಲನ ಹಾಕಿದ್ದೀನಿ, ಮಸ್ತಾಗಿ ಬರ್ತಾಯಿದೆ. ಇದು ಸ್ವಲ್ಪ ಕುಟ್ಟಿ ಹಾಕಿಬಿಡ್ತೀನಿ, ಸ್ವಲ್ಪ ಮಿದುವಾಗಿದೆ ನೋಡಿ. ಎಷ್ಟು ಕುಟ್ಟಿದ್ರು ಸಣ್ಣ ಆಗೋದಿಲ್ಲ. ಇದನ್ನು ಕೂಡ ಆಯಿತು, ರೆಡಿ ಆಯಿತು. ಈಗ ಪಾಯಸ ಕೂಡ ರೆಡಿ ಆಯಿತು. ನೈವೇದ್ಯ ಮಾಡಿ ಬಿಡ್ತೇನೆ ಸ್ನೇಹಿತರೆ. ನಮ್ಮದು ನಾಗರ ಪಂಚಮಿ ಹಬ್ಬದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾಗಪ್ಪಗೆಲ್ಲ ಹೋಗಿ ತನು ಹಾಕಿ. ಉತ್ತರ ಕರ್ನಾಟಕ ಸೈಡ್ ಏನಂತಾರೆ ಹಾಲು ಎರಿಯೋದು ಅಂತಾರೆ, ಇಲ್ಲಿ ಏನಂತಾರೆ ತನು ಹಾಕ್ತೀವಿ ಅಂತಾರೆ. ಎರಡೂ ಆಯಿತು ನಮ್ಮದು. ಹಾಗಾಗಿ ಈಗ ನೋಡಿ ಯಜಮಾನ್ರು ಕೂಡ ಹೋಗಿದ್ದಾರೆ. ಅವರು ಬೆಳಗ್ಗೆಯಿಂದ ಪುರ್ಸೊತ್ತಿಲ್ಲ ಅವರಿಗೆ. ಅವರು ನಾಗಪ್ಪ ಎಷ್ಟು ನಾಗಪ್ಪ ಹೋಗ್ತಾರೋ ಗೊತ್ತಿಲ್ಲ ಇವತ್ತು ಅವರು, ಯಾಕಂದರೆ ಡ್ರೈವಿಂಗ್ ಹೋಗ್ತಾರೆ. ಮತ್ತೆ ಮಳೆ ಬರ್ತದೆ ಧನುಷ, ಹಂಗಾಗಲ್ಲ. ಶ್ರೇಯಾ ಮಳೆ ಬರ್ತಾ ಉಂಟು, ತಕೊಂಬಂದೇನ? ಅಯ್ಯೋ ಬಟ್ಟೆ ಹೊರಗಡೆ ಸ್ನೇಹಿತರೆ, ಮಳೆ ಬರ್ತಾಯಿದೆ ನೋಡಿ ಸ್ನೇಹಿತರೆ. ರಾತ್ರಿ ಊಟಕ್ಕೆ ಇಲ್ಲಿ ನಾವೊಂದಿಷ್ಟು ಚಪಾತಿ ಮಾಡಿದೆ, ಶ್ರೇಯಾ ಒಂದಿಷ್ಟು ಮಾಡ್ಯಾಳು ಹೊರಪಾಗಂತೇಳಿ. ಇಲ್ಲಿ ಏನು ಹೆಸರುಬೇಳೆ ಪಾಯಸ ಮಾಡಿದ್ದೀವಿ ಅದೇ ಇದೆ. ಇದು ಒಂದು ಸಪ್ಪನಿ ಬೇಳೆ, ಇಲ್ಲಿ ಮೊಸರು, ಇಲ್ಲಿ ಆಲೂಗಡ್ಡೆ ಪದಾರ್ಥ ಇದೆ, ಇದರಲ್ಲಿ ಸಾಂಬಾರು ಕೂಡ ಇದೆ, ಇಲ್ಲಿ ಅನ್ನ, ಇಲ್ಲಿ ಹೀರೆಕಾಯಿ ಪದಾರ್ಥ ಮಾಡಿದೆ. ಈಗ ಇಷ್ಟಿದೆ. ಅಲ್ಲಿ ಧನುಷ ಬೇಳೆ ಪಲ್ಯ ಚಪಾತಿ ಊಟ ಮಾಡ್ತಾನೆ, ಯಜಮಾನ್ರು ಅನ್ನ ಸಾಂಬಾರು ಊಟ ಮಾಡ್ತಾರೆ. ನಾನು ಹೀರೆಕಾಯಿ ಪಲ್ಯ ಚಪಾತಿ ಊಟ ಮಾಡ್ತೇನೆ.
ಊಟ ನೋಡಿ ಸ್ನೇಹಿತರೆ, ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಸಿಂಪಲ್ ಅಡುಗೆ ಅಂತೂ ಮಾಡಿದ್ವಿ. ಈಗ ಸಾಯಂಕಾಲ ಚಪಾತಿ ಹೀರೆಕಾಯಿ ಪಲ್ಯ ಅದು ಮಾಡಿದ್ವಿ. ಮುಂಜಾನೆ ಮಾಡಿರೋದು ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲ ಇತ್ತು. ಈಗ ಊಟ ಆಯಿತು, ಹೊರಗಡೆ ಬಂದು ಕೂತ್ಕೊಂಡಿದ್ದೆ ಸ್ವಲ್ಪ. ಮಳೆ ಅಂತೂ ಸಾಯಂಕಾಲದಿಂದ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ಲು. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಿ ನಾಗರ ಪಂಚಮಿ ಅಂತೇಳಿ ಕಮೆಂಟ್ ಮಾಡಿ. ನಾವಂತೂ ಈ ಥರ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ ನೋಡಿ. ನಾಗಪೋಗಿತನೂ ಹಾಕಿ ಬಂದು ಅಲ್ಲಿ ಸ್ವಲ್ಪ ಕ್ಲಿಪ್ಪನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅಲ್ಲಿ. ಇವತ್ತಿನ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.